ಇದು ಅಗ್ನಿ ಸಾಕ್ಷಿ ಇವತ್ತಿನ ಎಪಿಸೋಡು ಅಂದರೆ ಸಾಕ್ಷಿ ಮನೆಗೆ ಬಂದಾಗ ಅವ್ರ ಮಾವನ ಮಗಳು ಮನೆಗೆ ಬಂದ್ಯಾ ನೀನು ಪಾರ್ಸಲ್ ತಂದ್ಯಾ ಸರಿ ತಗೋ ಚೆನ್ನಾಗಿ ನನಗೆ ಹಸುವಾಗ್ತಾ ಇದೆ ನನ್ನ ಹೊಟ್ಟೆಗೂ ನಿನ್ನ ಇದಕ್ಕೂ ಏನು ಕನೆಕ್ಷನ್ ಇದೆ ಅಂತೆಲ್ಲ ಸರಿ ಇದು ಬಿಂದು ಇದು ಪಾರ್ಸಲ್ ಅಲ್ಲ ಮನೆಗೆ ತಂದಿರೋದಲ್ಲ ಇದು ಆರ್ಡ್ರ್ ಐತೆ ಅಂತೆಲ್ಲ ಹೇಳ್ತಾ ಹೌದಾ ಸರಿ ಬಿಡು ಅಂತೆಲ್ಲ ಹೇಳ ಓಹೋ ಬಿಟ್ಟು ತಿನ್ನಕ್ಕೆ ಬಂದುಬಿಟ್ಯಾ ನೀನು ಅಂತ ಅವರಿಬ್ರು ಅಕ್ಕ ತಂಗಿ ಇಬ್ಬರು ಜಗಳ ಆಡ್ತಾ ಇರ್ಬೇಕಾದ್ರೆ ನಾನು ನಿನ್ನ ಥರ ಬಿಟ್ಟು ಕೆಲಸ ಮಾಡಿಸ್ಕೊಳ ನಾನು ಯಾವಾಗೋ ಒಂದು ಸಲ ಕೆಲಸ ಮಾಡಿಸ್ಕೊಂಡು ಏನೋ ಅವಳ ತಲೆ ಸ್ವಲ್ಪ ಬ್ರಿಲಿಯಂಟ್ ಇದೆ ಅಂತ ಹೇಳಿ ಯಾವಾಗ ಒಂದ್ಸಲ ಕೆಲಸ ಸುಮ್ಮನೆ ಇರ್ರಿ ಇದೇನು ಮನೇನೋ ನಿಮ್ಮ ಅಪ್ಪನ ನಾಟಕ ಕಂಪ್ನಿನೋ ಅಕ್ಕಪಕ್ಕದವ್ರು ಏನು ಅನ್ಕೊತಾರ ಅಂತೆಲ್ಲ ಹೇಳ್ತಾ ಸಾಕ್ಷಿ ಬಂದೆ ಮಗಳೇ ನೀನು ನೋಡಿದೆ ನನಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮನೆ ಜವಾಬ್ದಾರಿ ತೊಗೊಂಡಿಯಲ್ಲ ಅಂತೆಲ್ಲ ಹೇಳ್ತಾ ಅತ್ತೆ ಹ್ಞೂ ಕಣಮ್ಮ ಏನು ಮಾಡಬೇಕು ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಇದ್ದಿದ್ದೆ ತಾಪತ್ರೆ ಏನು ಮಾಡಬೇಕು ನಾನು ನೋಡಿದೆ ಮೊನ್ನೆ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಗ್ಯಾಸ್ ನೋಡಿದೆ ಖಾಲಿ ಆಗಿ ಬಂದಿದೆ ಅಂತ ಅವ್ರ ಅತ್ತೆ ಹೇಳ್ತಾರೆ ಸರಿ ಅತ್ತೆ ಅರ್ಥ ಆಯಿತು ನನಗೆ ಮನೆಯದು ಕರೆಂಟ್ ಬಿಲ್ಲು 1800 ರೂಪಾಯಿ ಗ್ಯಾಸ್ ಬಿಲ್ಲು 1100 ರೂಪಾಯಿ ಸರಿ ಅಂಥೇಳಿ 2900 ರೂಪಾಯಿ ಈಗಲೇ ನಿಮ್ಮ ಅಕೌಂಟಿಗೆ ಹಾಕಿದ್ದೀನಿ ನೋಡತ್ತೆ ಕರೆಂಟ್ ಬಿಲ್ಲು ಕಟ್ಕೊಂಬಿಡಿ ಗ್ಯಾಸ್ ಬುಕ್ ಮಾಡ್ಕೊಳ್ಳಿ ನಾವು ನೋಡಿ ಎಷ್ಟೆಲ್ಲ ಡ್ರಾಮಾ ಮಾಡಿದ ಅಮ್ಮ ನೋಡಿ ಎಷ್ಟು ನೈಸ್ ಆಗಿ ದುಡ್ಡು ಹೊಡ್ಕೊಂಡ್ಬಿಟ್ರು ಅಂತ ಹೌದು ಕಣೆ ದುಡ್ಡು ಹೊಡ್ಕೋಬೇಕು ಯಾಕಂದರೆ ಸಾಕ್ಷಿ ಮೇಲಿಂದು ರೂಮ್ಗೆ ಯಾರಾದರೂ ಬ್ಯಾಚುಲರ್ ಬರ್ತಾರೆ ನೋಡಮ್ಮ 4,000-5,000 ರೂಪಾಯಿ ಬಂದರೆ ಏನೋ ಖರ್ಚಿಗೆ ಆಗುತ್ತೆ ಅಂತೆಲ್ಲ ಸರಿ ಅತ್ತೆ ನಾವು ನೋಡಿ ಎಷ್ಟು ಡ್ರಾಮಾ ಮಾಡಿದ್ರು ಅಮ್ಮ ನೋಡಿ ಎಷ್ಟು ನೈಸ್ ಆಗಿ ದುಡ್ಡು ಹೊಡ್ಕೊಂಡ್ಬಿಟ್ರು ಅಂತೆಲ್ಲ ಹೇಳ್ತಾ ಹ್ಞೂ ಕಣೆ ಅವ್ರ ತಂಗಿಗೂ ಅವಳಿಗೂ ಫುಡ್ಡು ಬೆಡ್ ಫ್ರೀಯಾಗಿ ಕೊಡ್ತಾ ಇಲ್ವಾ ಅದೇ ಯಾರೋ IT-BT ಅವ್ರಿಗೆ ಕೊಟ್ಟಿದ್ರೆ ಒಂದು 10,000 ರೂಪಾಯಿ ಬರೀ ಬಾಡಿಗೆನೇ ಬರ್ತಿರೋದಲ್ವಾ ಅಂತೆಲ್ಲ ಹೇಳ್ತಾಳೆ ಅವರಮ್ಮ ಸರಿ ಬಿಡು ನೋಡಮ್ಮ ಸಾಕ್ಷಿ ಫೋನಿಗೆ ಮೆಸೇಜ್ ಬಂದಿದೆ 2,900 ಕಟ್ಟಾಗಿ ಉಳಿದಿದೆ ಎಷ್ಟು ಅಮೌಂಟ್ ಉಳಿದಿದೆ ಇಷ್ಟು ದೊಡ್ಡ ಅಮೌಂಟ್ ಇದೆಯಾ ಇವಳ ಹತ್ರ ಹೆಂಗನ ಮಾಡಿ ಈ ದುಡ್ಡು ಕಿತ್ಕೋಬೇಕಲ್ಲ ಅಂತ ಅವರಮ್ಮ ಪ್ಲ್ಯಾನ್ ಮಾಡ್ತಾಯಿರ್ತಾ ಇದೇ ಟೈಮಿಗೆ ಅಗ್ನಿ ಅವ್ರ ಚಿಕ್ಕಮ್ಮ ಇದು ಇನ್ನೊಬ್ಬರ ಹತ್ರ ಗಂಗಾಧರ ಹತ್ರ ಮೀಟಿಂಗ್ ಕನ್ಫರ್ಮ್ ಮಾಡ್ಕೊತಾಳೆ ಮೀಟಿಂಗ್ ಬರಲೇಬೇಕು ನೀವು ಬಂದಿಲ್ಲ ಚೆನ್ನಾಗಿರಲ್ಲ ಅಂತ ಅಮ್ಮ ಎಷ್ಟು ನೈಸ್ ಮಾಡಿದೆ ಅದೇ ಟೈಮಿಗೆ ಅಗ್ನಿ ವಾಕಿಂಗಿಂದ ಬಂದಿರ್ತಾರೆ ವಾಕಿಂಗಿಂದ ಬಂದಿರೋದು ನೋಡಿ ಮಗನೇ ನೀನು ಬಂದ್ಯಾ ನಿನ್ನ ವಿಷಯನೇ ಮಾತಾಡೋದಕ್ಕಂದ ಗಂಗಾಧರ್ ಅವರು ಮೀಟಿಂಗ್ ಬರ್ತಾ ಇದ್ದಾರೆ ನಾಳೆ ಬೋರ್ಡ್ ಮೀಟಿಂಗ್ಗೆ ಅಂತೆಲ್ಲ ಹೇಳ್ತಾರೆ ಚಿಕ್ಕಮ್ಮ ನಾನು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಇಷ್ಟೆಲ್ಲ ಇದಕ್ಕೆಲ್ಲ ನೀವೇ ಕಾರಣ ಚಿಕ್ಕಮ್ಮ ಅಂತೆಲ್ಲ ಹೇಳಿ ಅವ್ರ ಚಿಕ್ಕಮ್ಮನ ಹೊಗಳ್ತಾ ಇರ್ತಾನೆ ಸರಿ ಅಂತ ಹೇಳ್ತಾ ಅವರಮ್ಮ ಅವ್ರ ಚಿಕ್ಕಮ್ಮ ಅವ್ರ ತಂಗಿಗೆ ಸಿಗ್ನಲ್ ಮಾಡ್ತಾಳೆ ಅಣ್ಣ ನಿನ್ನೆ ರಾತ್ರಿ ನಡೆದ ಇನ್ಸಿಡೆಂಟ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ವಾ ಅಂತ ಇಲ್ಲ ಕಣೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂತ ನಾನು ಅದಿತಿಗೆ ಆಲ್ರೆಡಿ ಮಾತು ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ದೆ ಸರಿ ಚಿಕ್ಕಮ್ಮ ನನ್ನ ಕೆಲಸ ಇದೆ ಸ್ವಲ್ಪ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಅಂದರೆ ಸರಿ ಬಂದ ಏನಮ್ಮ ನೀನು ಇಷ್ಟೊಂದು ಖುಷಿಯಾಗಿಯಾ ನಾನೇ ಬೋರ್ಡ್ ಇದಾಗಿ ನನ್ನಂಗದ ಅದು ಒಂದು ಸಲ ಆಗ್ತಿತ್ತು ಕಣ ಬಿ ಕಾನ್ಫಿಡೆಂಟ್ ನನ್ನ ಮೇಲೆ ಕಾನ್ಫಿಡೆಂಟ್ ಈ ಕಡೆ ಸಾಕ್ಷಿ ಇದ್ದು ಅವ್ರ ತಂಗಿಗೆ ಕಾಲೇಜ್ ಅಡ್ಮಿಷನ್ಗೆ ಸೀಟ್ ಹುಡುಕ್ತಾ ಇರ್ತಾ ಅದು ಪುಣೆನಲ್ಲಿದೆ ಇಂಡಿಯಾದಲ್ಲೇ ದಿ ಬೆಸ್ಟ್ ಕಾಲೇಜ್ ಇದೆ ನೀನು ಹೋಗಿ ಇಲ್ಲಿ ಅಡ್ಮಿಷನ್ ತಗೋ ಅಂತ ಬೇಡ ತುಂಬ ಬರ್ಡನ್ ಆಗುತ್ತೆ ಫೀಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂತೆಲ್ಲ ಅದೆಲ್ಲ ನಿನ್ನ ತಲೆ ಕೆಡಿಸ್ಕೊಬೇಡ ನಿನ್ನ ಫ್ಯೂಚರ್ ಸೆಟ್ಲ್ ಆಗೋದು ನೋಡ್ಕೋಬೇಕು ನಾನು ಹೆಂಗಾದರೂ ಮಾಡಿ ಇದು ಮಾಡ್ತೀನಿ ಅಂತೆಲ್ಲ ಅವ್ರ ತಂಗಿ ಹೇಳ್ತಾರೆ ಇದೇ ಟೈಮಿಗೆ ಸಾಕ್ಷಿ ಹೊರಗೆ ಬರ್ತಾ ಇರೋದು ನೋಡಿಕೊಂಡು ಅವ್ರ ಹತ್ರ ಹೆಂಗನ ಮಾಡಿ ದುಡ್ಡು ಕೇಳಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಾಕ್ಷಿ ಅದು ನಿನಗೊಂದು ಮಾತು ಹೇಳೋದು ಮರೆತುಬಿಟ್ಟೆ ಏನತ್ತೆ ಅಂದರೆ ನಾನು ಎಂಥ ಕೆಲಸ ಮಾಡಿದ್ದೀನಿ ಅಂದರೆ ಬಿಂದು ಕಾಲೇಜ್ ಫೀಸ್ಗೆ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಜಗ್ಗಿ ಸಾಲ ಮಾಡಿದ್ದೀನಿ 1,00,000 ರೂಪಾಯಿ ಸಾಲ ಆಗಿದೆಮ್ಮ ಅವ್ನು ಕಟ್ಟಂತ ಕುಂತುಬಿಟ್ಟಾನ ಅಂತೆಲ್ಲ ಹೇಳ್ತಾ ಅದನ್ನ ಹೆಂಗನ ಮಾಡಿ ಒಂದು ವಾರದೊಳಗೆ ಕಟ್ಟಬೇಕಮ್ಮ ಹೆಂಗನ ಮಾಡಿ ಅಂತೆಲ್ಲ ಹೇಳ್ತಾ ಬ್ಯಾಂಕ್ ಹೋಗಿ ಬಿಡ್ಸ್ಕೊಂಬಂದಂಗೆ ಹೆಲ್ಪ್ ಇಲ್ಲ ಕಣಮ್ಮ ಇಲ್ಲ ಅತ್ತೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಕೇಳಿದ್ದು ಸುಳ್ಳಾಗಬೋದು ಹೇಳಿದ್ದು ಸುಳ್ಳಾಗಬೋದು ಅಂತ ಅವ್ರ ಮಾವ ಸುಳ್ಳು ಆ ಕಡೆಯಿಂದ ಅವ್ರ ಮಾವ ಆಕೆನ ಆ ಕಡೆಯಿಂದ ಕಳಿಸ್ಬಿಡ್ತಾನೆ ರೀ ಎಲ್ಲ ನಿಮ್ಮಿಂದನೇ ಆಗಿರೋದು ನೀವೇನು ದುಡ್ಡು ತಂದಾಕ್ತೀರಾ ಸಂಪಾದನೆ ಮಾಡಿ ಹಾಕಿದರೆ ನಾನು ಸಾಕ್ಷಿನ ದುಡ್ಡು ಕೇಳೋದು ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಆ ಕಡೆ ಅದಿತಿ ಮತ್ತು ಅವರನ್ನು ಅಗ್ನಿ ಇಬ್ಬರು ಮೇಲಿಂದ ಮಾತಾಡ್ಕೊಂಡು ಬರ್ತಾರೆ ಈಗೇನು ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅವ್ರು ಯಾವಾಗೂ ಬ್ಯುಸಿ ಇರ್ತಾರೆ ಕೆಲಸ ಬೇಕಂತ ಮೈ ಮೇಲೆ ಹೇಳ್ಕೊತಾ ಇರ್ತಾರೆ ಸರಿ ಎಂಗೇಜ್ಮೆಂಟ್ ಮಾಡಬೇಕಲ್ಲ ಮಾಡ್ತೀನಿ ಇಲ್ಲಿ ರೇವತಿ ಅವರು ಗುಡಿಯಿಂದ ಬರ್ತಾರೆ ಗುಡಿಯಿಂದ ಬಂದು ದೇವಸ್ಥಾನಕ್ಕೆ ಹೋಗಿದ್ದು ಚಿಕ್ಕಮ್ಮ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ಕುಂಕುಮ ಹಚ್ಚೋದು ಅಗ್ನಿ ಹಚ್ಚಿಸ್ಕೊಂಡಲ್ಲ ಅದಿತಿ ನಂಗೆ ಹಚ್ಚು ಚಿಕ್ಕಮ್ಮ ಅಂತ ಮತ್ತು ಆಮೇಲೆ ಪ್ರಸಾದ ಕೊಡೋಕೆ ಬಂದ ಅಗ್ನಿ ಫಸ್ಟ್ ಪ್ರಸಾದ ಇಸ್ಕೊಂಡು ತಿಂದು ನೋಡಿದೆ ಯಾಕಂದರೆ ಅದರಲ್ಲಿ ವಿಷ ಹಾಕಿದ್ದಾರೆ ಏನಂತ ಚೆಕ್ ಮಾಡೋದು ವಿಷ ಹಾಕಿಲ್ಲ ತಾನೇ ಟೇಸ್ಟ್ ಏನು ಚೆನ್ನಾಗಿದೆ ಅಂತ ಅದು ಅವ್ರ ಚಿಕ್ಕಮ್ಮ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತಾಳೆ ಅದು ಪ್ರಸಾದ ಇಸ್ಕೊಂಡು ನೋಡಿ ಖುಷಿ ಆಗ್ತಾಳೆ ವಿಷ ಹಾಕಿರಲಿಲ್ಲ ಅಂತ ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ವಿಷ ಹಾಕಿದ್ದೀರಿ ಅಂತ ಕೇಳ್ತಾನೆ ಅದು ಚಿಕ್ಕಮ್ಮ ಏನು ಟೆನ್ಷನ್ ತೊಗೋಬೇಡಿ ಅಣ್ಣ ನಿನ್ನೆ ರಾತ್ರಿ ಆಗಿರೋ ಇನ್ಸಿಡೆಂಟ್ ಇಲ್ಲ ತುಂಬ ಅಂದರೆ ತುಂಬ ಬೇಜಾರಾಗಿದ್ದಾನೆ ಅಂತೆಲ್ಲ ಹೇಳಿದೆ ಸರಿ ಇಲ್ಲಿ ಬಿಡಮ್ಮ ಅವನೇ ನನ್ನ ಮೇಲೆ ಅಪರಾಧ ಮಾಡ್ತಾ ಇರೋದು ಇದೇನು ಫಸ್ಟ್ ಅಲ್ವಲ್ಲ ಸರಿ ಬಿಡು ನಡೀತೈತೆ ಅಂತ ಅವ್ರ ಚಿಕ್ಕಮ್ಮ ಮನಸ್ಸು ಬೇಜಾರು ಮಾಡ್ಕೊಂಡು ಇದನ್ನೆಲ್ಲ ನೋಡಿ ಅವರು ಅಂದರೆ ಅಗ್ನಿ ಅವ್ರ ತಂದೆ ಅರವಿಂದ್ ಮೇಲೆ ಟೆರೆಸ್ ಮೇಲೆ ಇದ್ದಾನೆ ನೋಡ್ತಾನೆ ಎಂಥ ಕೆಲಸ ಆಗೋಗ್ಬಿಡ್ತಲ್ಲ ನನ್ನಿಂದ ಎಷ್ಟು ದೊಡ್ಡದಪ್ಪ ಆಯಿತು ಪಾಪ ಪ್ರತಿ ದಿವಸ ರೇವತಿ ಅವರಿಗೆ ಎಷ್ಟೊಂದು ಕಷ್ಟ ಎಲ್ಲ ಆಗ್ತಾ ಇದೆ ಅಲ್ಲ ಅಂತ ಅವ್ರ ತಂದೆ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತಾರೆ ಅವ್ರ ತಂದೆ ತುಂಬ ಬೇಜಾರು ಮಾಡಿಕೊಂಡು ಈ ಕಡೆ ಇಲ್ಲಿ ಸ್ಕೂಟಿನಲ್ಲಿ ಬರ್ತಾ ಕಾಮಿಡಿ ಕಿಲಾಡಿ ಮಂಜು ಅವರು ಇರ್ತಾರಲ್ಲಿ
ಅವರು ಮಜಾ ಭಾರತದ ಮಂಜು ಅವರು ಬಂದಿರ್ತಾರೆ. ಅಲ್ಲಿ ಸಾಕ್ಷಿ ಅಂತಾರೆ, ಹ್ಞೂ ಅಣ್ಣ ಏನಣ್ಣ ಇಲ್ಲಿ ಅಂದರೆ, ಏನಿಲ್ಲಮ್ಮ ನನ್ನ ರಥ ಕೆಟ್ಟೋಗ್ಬಿಟ್ಟಿದೆ ಅಂದರೆ, ಸರಿ ಬಿಡೋಣ ನಮ್ಮ ಬೇಕ್ರಿಗೆ ಬರೋ ಕಸ್ಟಮರ್ ಇದೆ, ಒಳ್ಳೆ ಗಿರಾಕಿ, ಫೋನ್ ಮಾಡಿ 5 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ ಅಂತ. ಈ ಕಡೆ ಅವ್ರು ಅರವಿಂದ್ ಅವರು ಅಂಬಿಕಾ ಹತ್ರ ಮಾತಾಡ್ತಾರೆ. ನೋಡು ಅಂಬಿಕಾ, ಎಲ್ಲ ನನ್ನಿಂದನೇ, ನೀನು ಎಷ್ಟು ಹಠ ಮಾಡಿ ಅಗ್ನಿ ಅಂತ ಹೆಸರಿಟ್ಟು ನನ್ನ ಮಗ ಊರಿಗೆಲ್ಲ ಬೆಳಕಾಗಬೇಕು. ಇಲ್ಲಿ ನೋಡಿ ನಿನ್ನ ಮಗ ತಾನು ಸುಟ್ಟು ಎಲ್ಲರನ್ನೂ ಸುಡ್ತಾ ಇದ್ದಾನ, ತಾನು ಹುರಿದು ಎಲ್ಲರನ್ನೂ ಸುಡ್ತಾ ಇದ್ದಾನ. ಈ ಕಡೆ ಅಗ್ನಿ ಯಾರ ಹತ್ರನೂ ಫೋನ್ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಫ್ರೆಂಡ್ ಹತ್ರ. ಇನ್ನೇನು ಬೋರ್ಡ್ ಮೀಟಿಂಗ್ ಎಲ್ಲ ಮುಗಿದ್ರೆ ನಾನೇ ನಾಳೆಯಿಂದ ಬೋರ್ಡ್ ಮೆಂಬರು ಅಂತೆಲ್ಲ, ಸಾರಿ ನಾನೇ ಚೇರ್ಮನು ಅಂತೆಲ್ಲ ಹೇಳ್ತಾ ಆ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾರೆ. ಆ ಫ್ರೆಂಡ್ ಹತ್ರ ಮಾತಾಡ್ತಾ ಇದೇ ಟೈಮಿಗೆ ಗುಂಡಿ ಇರುತ್ತೆ, ಅಲ್ಲೊಂದು ನೀರು ಬಿದ್ದಿರುತ್ತೆ, ನೀರು ಸೇರಿಸಿಬಿಡ್ತಾನೆ. ಅಂದರೆ ಮಜಾ ಭಾರತದ ಕಾಮಿಡಿ ಮಂಜು ಇರ್ತಾನಲ್ಲ, ಅವನಿಗೆ ಸಾಕ್ಷಿ ಎಲ್ಲರೂ ನಿಂತಿರ್ತಾರೆ. ಅಲ್ಲಿ ಕಲ್ಲು ತೊಗೊಂಡ್ಬಿಡ್ತಾರೆ ಅವ್ರು. ಅವನು ನೋಡ್ಕೊಂಬರೋಕ್ಕಾಗಲ್ಲ, ರಸ್ತೆಯಲ್ಲಿ ಗುಂಡಿ ಇದೆ ಅಂತ. ಏನಪ್ಪ ಇದು, ಕಣ್ಣಲ್ಲೂ ಇವನೇ ಕನಸಲ್ಲೂ ಇವನೇ ಅಂತ ಸಾಕ್ಷಿ ತುಂಬ ಅಂದರೆ ತುಂಬ ಭಯಪಡ್ತಾರೆ. ಸಾಕ್ಷಿನ ನೋಡೇ ಬಿಡ್ತಾರೆ. ಏನೋ ಸೊಕ್ಕ ಅಹಂಕಾರ ಅಷ್ಟೊಂದು ನಿನಗೆ ಅಂತ. ಸೊಕ್ಕು ಅಹಂಕಾರ ಏನಿವಾಗ ನಿಂದು ಅಂತೆಲ್ಲ ಕಾರ್ ನಿಂದಿರಿಸಿ ಬಂದುಬಿಡ್ತಾನೆ ಜಗಳಕ್ಕೆ. ಕಾರ್ ನಿಂದಿರಿಸಿ ಜಗಳಕ್ಕೆ ಬಂದ ಕೂಡಲೇ ಅವ್ನ BP ಟೆಂಪ್ರೇಚರ್ ಜಾಸ್ತಿನೇ ಆಗ್ತಾ ಇರ್ತೈತಿ ಅಂತ ಜಗಳ ಆಡೋಕೆ. ಏನು ಕುಡ್ದು ಬಂದಿದೆಯಾ, ಹೊಡಿಯೋಕೆ ಬರ್ತಾ ಇದೆಯಾ ನೀನಂತ. ಕುಡ್ದು ಬಂದಿದ್ದೀನಿ, ಹೊಡಿಯೋಕ್ಕೆ ಬರ್ತೀನಿ. ಈ ಕಡೆ ₹1,00,000 ಇದೆಲ್ಲ ಚೆನ್ನಾಗಿ ಶಾಪಿಂಗ್ ಮಾಡೋಣ ಹಂಗೆ. ಇಲ್ಲ ಕಣ್ರೆ, ನೀವು ದುಡ್ಡು ಕಿತ್ಕೊಂಡಿದ್ದೆಲ್ಲ ಸಾಕು, ಇನ್ನೇನಿದ್ರು ಈ ದುಡ್ಡು ₹1,00,000 ಕಣ್ಣಾಕ್ಬೇಡ್ರಮ್ಮ, ನನಗೆ ಬೇಕಮ್ಮ ಇದು 1,00,000 ಅಂತ ಅವರಮ್ಮ ಅವ್ರ ಮಕ್ಕಳಿಗೆ ಇಬ್ಬರಿಗೆ ಹೇಳ್ತಾನೆ ಇರ್ತಾಳೆ. ಇದೇ ಟೈಮಿಗೆ ಇವ್ರು ಮತ್ತೆ ಇಲ್ಲೇ ಜಗಳ ಆಗುತ್ತಾ ಇರುತ್ತೆ. ಸಾಕ್ಷಿನ ನೋಡಿಬಿಡ್ತಿರ್ತಾನಲ್ಲ, ಓ ಮೇಡಮ್, ಇದು ಕಾರಿಗೆ ಕಲ್ಲು ಹೊಡೆಯೋಕೆ ಬಂದಿದ್ದಾರಲ್ಲ, ಇದಕ್ಕೆಲ್ಲ ಸೆಕ್ಷನ್ ಇಲ್ವಾ? ಈ ಗುಂಡಿನಲ್ಲಿ ಇದಾಗಿದೆಯಲ್ಲ, ಇದಕ್ಕೆಲ್ಲ ಸೆಕ್ಷನ್ ಇಲ್ವಾ? ಹೇಳಿ ಮೇಡಮ್, ರೂಲ್ಸು ಕಾನೂನು ಎಲ್ಲ ಚೆನ್ನಾಗಿ ಮಾತಾಡ್ತಿರಲ್ಲ ಅಂತೆಲ್ಲ. ಸರ್ ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಸಾರಿ ಕೇಳಿ ಹೋಗೋದ್ಬಿಟ್ಟು ಇದೇನು ಸರ್ ಮೊಂಡು ವಾದ ಮಾಡ್ಕೊಂಡು ನಿಂತಿದ್ದೀರ ಅಂತ. ನಂಗೆ ಗೊತ್ತು ಮೇಡಮ್ ತಪ್ಪಾಗಿದೆ ಅಂತೆಲ್ಲ. ಏನಾಯ್ತಾ ಬೆಂಗಳೂರಲ್ಲಿ ಏನು ಗುಂಡಿ ಬಿದ್ದರೆ ಅಥವಾ ಮಳೆ ಬಂದರೆ, ಪ್ರವಾಹ ಬಂದರೆ, ನೆರೆ ಪ್ರವಾಹ ಏನೇ ಬಂದರೆ ಅದಕ್ಕೆಲ್ಲ ನಾನೇ ಅಲ್ಲ ಮೇಡಮ್ ಕಾರಣ, ನಾನೇ ಅಲ್ವಾ ಮೇಡಮ್ ಸಾಕ್ಷಿ, ನಾನೇ ಅಲ್ವಾ ಮೇಡಮ್ ಎಲ್ಲದಕ್ಕೂ ಅಂತೆಲ್ಲ ಹೇಳಿದೆ. ಸಾರ್ ಅದು ಅಂತೆಲ್ಲ ಹೇಳ್ತಾ, ಹೌದು ಮೇಡಮ್, ಕರ್ಮ ಯಾವತ್ತಿದ್ರು ಯಾರನ್ನೂ ಬಿಡಲ್ಲ, ರಿಟರ್ನ್ ಬಂದೇ ಬರುತ್ತೆ ಅಂತ ಅವನ ಬಾಯಿಂದ ಹೇಳ್ತಾ ಇರ್ಬೇಕಾದ್ರೆ ಸಾಕ್ಷಿ ಇನ್ನೊಂದು ಕಾರ್ ಪಾಸಾಗಿ ಕೆಸರೆಲ್ಲ ಸಿಡಿದು ಬಿಡ್ತೈತಿ. ಕೆಸರೆಲ್ಲ ಸಿಡಿದು ಬಿಟ್ಟಿದ್ದು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ಸಾಕ್ಷಿ ಈ ಟೈಮ್ ಒಳಗೆ ಜಾರ್ಕೊಂಡ್ಬಿಡ್ತಾಳ, ಅಣ್ಣ ನಾನು ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿ, ಸರಿಮಾ ಅಂತೆಲ್ಲ ಹೇಳಿ ಹೋಗ್ಬಿಡಿದೆ. ಕರ್ಮ ಯಾರನ್ನೂ ಬಿಡಲ್ಲ ಕಣೋ, ಕರ್ಮ ಹಿಂದೆನೇ ಇರುತ್ತೆ ಅಂದಾಗ ಸಾಕ್ಷಿ ಅಗ್ನಿಯಿಂದೆಯಿಂದ ಕಾರ್ ಹೋಗ್ಬಿಡ್ತಾಳೆ ಪಾಸಾಗಿ.